ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಊರಿಗದು ಹೋಗಿ ಬಂದೆ, ನೆಗಡಿ ಆಗಿಬಿಟ್ಟಿದೆ, ಧ್ವನಿ ಚೇಂಜ್ ಆಗಿದೆ. ಇವಾಗ ಮಾರ್ನಿಂಗ್ ಎದ್ದು ಕಾಫಿ ಮಾಡ್ತಾಯಿದ್ದೀನಿ ದಿಶುಗೆ. ಇವತ್ತು ಹಾಗೆ ಬಾಕ್ಸಿಗೆ ಟೊಮೆಟೊ ಬಾತ್ ಮಾಡೋಣ ಅಂದ್ಕೊಂಡಿದ್ದೀನಿ. ಜಸ್ಟ್ ಸಿಂಪಲ್ಲಾಗಿ ಸ್ವಲ್ಪ ತರಕಾರಿ ಹಾಕ್ಬಿಟ್ಟು ಮಸಾಲೆ ರುಬ್ಬಿಟ್ಟು ಟೊಮೆಟೊ ಬಾತ್ ಮಾಡ್ತೀನಿ. ಜಾಸ್ತಿ ಮಸಾಲೆ ಖಾರ ಎಲ್ಲ ಹಾಕಿದರೆ ತಿನ್ನಲ್ಲ ದಿಶು. ಸ್ಕೂಲ್ಗೆ ಡ್ರಾಪ್ ಮಾಡಿಬಿಟ್ಟು ಬಂದು ಆಮೇಲೆ ನಾನೊಂದು ಸ್ವಲ್ಪ ಟಿಫನ್ ತಿಂದೆ. ಇದಕ್ಕೆ ಹಸಿ ಅವರೆಕಾಳು ತಂದಿದ್ದರು, ಸೊ ಅದನ್ನು ಬಿಡಿಸ್ತಾ ಕೂತಿದ್ದೀವಿ ನಾನು ಚಿಂಟು ರೂಮಲ್ಲೇ. ಹಸಿ ಅವರೆಕಾಳು ಬಿಡಿಸ್ಬಿಟ್ಟು ಅದೇ ಉಪ್ಸಾರು ಮುದ್ದೆ ಮಾಡಬೇಕು. ತುಂಬ ದಿನ ಆಯಿತು ಮುದ್ದೆ ಮಾಡಿಲ್ಲ. ಹಾಗೆ ಸ್ವಲ್ಪ ಸೊಪ್ಪು ತಂದಿದ್ದರು, ಸೊಪ್ಪು ಬಿಡಿಸ್ತಾ ಇದ್ದೀವಿ ನಾನು ಮಗ. ಇನ್ನೂ ದಿಶು ಬಂದಿಲ್ಲ. ಸೊಪ್ಪು ಬಿಡಿಸಿ ಎಲ್ಲ ಸಾಂಬಾರಿಗೆಲ್ಲ ಬೇಯಿಸೋಕೆ ಇಟ್ಬಿಟ್ಟು ದಿಶು ಕರ್ಕೊಂಬರ್ಬೇಕು ಹೋಗಿ. ದಿಶು ಪಿಕಪ್ ಮಾಡ್ಕೊಂಬಂದೆ. ಇವಾಗ ಕಾಳೆಲ್ಲ ಬೇಯಿಸೋಕ್ಕಿಟ್ಟಿದ್ದೆ, ಬಂದುಬಿಟ್ಟು ಸಾಂಬಾರೆಲ್ಲ ಮಾಡಬೇಕು. ಹಾಗೆ ಮುದ್ದೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಚಿತ್ ಪಲಾವ್ ಮಾಡಿದ್ದಿತ್ತು, ಹಾಗೆ ಸ್ವಲ್ಪ ಬಿಳಿ ಅನ್ನ ಮಾಡಬೇಕು. ಮಕ್ಕಳಿಗಂತೂ ಮುದ್ದೆ ತಿನ್ನಿಸ್ಬೇಕು ಅವಾಗವಾಗ, ಇಲ್ಲಾಂದರೆ ಬರೀ ರೈಸ್ ಐಟಮೇ ತಿಂತಾರೆ. ಇವಾಗ ಅಡುಗೆ ಎಲ್ಲ ಆಯಿತು. ಸೊ ಹಸ್ಬೆಂಡ್ರಿಗೆ ಊಟ ಕೊಟ್ಟೆ, ಅವರು ಊಟ ಮಾಡಿ ಹೋದರು. ಮಕ್ಳಿಗಂತೂ ಫೋನ್ ಕೊಡಬೇಡ ಅಂತ ಬೈದ್ಬಿಟ್ಟು ಹೋಗಿದ್ದಾರೆ. ಸೊ ಹಾಗಾಗಿ ಮಕ್ಕಳಿಗೆ ಇವತ್ತು ಊಟ ಫೋನ್ ಇಲ್ಲದೆ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಹೊರಗಡೆ ಕೆಳಗಡೆ ನಮ್ಮ ಮಟ್ರಿಯಲ್ ರೂಮಿಗೆ ಹೋಗಿ ಅಲ್ಲೇ ಓಡಾಡಿಸ್ಕೊಂಡು ಊಟ ಮಾಡಿಸ್ತಾ ಇದ್ದೀನಿ. ಮನೆಯಲ್ಲೇ ಕೂತ್ಕೊಂಡು ಊಟ ಮಾಡು ಅಂದರೆ ಇಬ್ಬರು ಫೋನ್ ಬೇಕು ಅಂತಾರೆ. ವಾಪಸ್ ಫೋನ್ ನೋಡ್ತಾ ಕೊಡೋದೇ ಇಲ್ಲ. 1 hour 2 hour ಬರೀ ಫೋನ್ ನೋಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಕೆಳಗಡೆ ಬಂದು ಊಟ ಮಾಡಿಸ್ಬಿಟ್ಟು ಸ್ವಲ್ಪ ಹೊತ್ತು ಮಲಗಿಸ್ದೆ. ನಾನು ಮಲಗಿದ್ದೆ. ಊರಿಗೆ ಹೋಗಿ ಬಂದು ಯಾಕೋ ಗಂಟ್ಲೆಲ್ಲ ಕಟ್ಕೊಂಡಂಗಾಗಿದೆ, ಸ್ವಲ್ಪ ತಲೆನೋವು ಬಂತು, ಮಲಗಿದ್ದೆ. ಇವಾಗ ಎದ್ದುಬಿಟ್ಟು ಸ್ವಲ್ಪ ಟೀ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಬಂದೆ. ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಯೋಷ್ಟೊತ್ತಿಗೆ ಮಕ್ಕಳಿದ್ರು. ಅವ್ರಿಗೂ ಸ್ವಲ್ಪ ಟೀ ಬಿಸ್ಕೆಟು ಕುಡಿಸ್ಬಿಟ್ಟು ಈಗ ದಿಶು ಕಬಾಬು ಅಂತ ಇದ್ದ. ಇವತ್ತು ಬುಧವಾರ, ಏನು ಮನೇಲೂ ತಂದಿರಲಿಲ್ಲ. ಸೊ ಹೊರಗಡೆ ಕಬಾಬ್ ತಿನ್ನೋಣ ಅಂತ ಹೊಡ್ತಾ ಇದ್ದೀವಿ. ಇವಾಗ ಯಜಮಾನ್ರು ಕೆಳಗಡೆ ಇದ್ದಾರೆ, ರೆಡಿಯಾಗಿ ಬಾ ಅಂದರು. ಜಸ್ಟ್ ಒಂದು ಸ್ವೆಟ್ರ್ ಹಾಕ್ಕೊಂಡು 3 ಜನ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಪಾರ್ಸಲ್ ತಂದರೆ ಚೆನ್ನಾಗಿರಲ್ಲ. ಸೊ ಹಾಗೆ ಅಲ್ಲೇ ಹೋಗಿ ತಿಂದು ಬರ್ತೀವಿ ನಾವು. ಹೊಟ್ಟೆ ತುಂಬ ನೈಟ್ ಬಂದು ಊಟನೇ ಮಾಡಲ್ಲ, ಹೊಟ್ಟೆ ತುಂಬ ತಿಂದುಬಿಡ್ತೀವಿ 4 ಜನನೂ. ಹಾಗೆ ನಮ್ಮ ಅತ್ತೆ ಮಾವಂಗೂ ಸ್ವಲ್ಪ ಪಾರ್ಸಲ್ ತಂದ್ವಿ. ಆ ಮಕ್ಕಳಿಗೆ ಅಷ್ಟೊಂದಿನ ಹೊಟ್ಟೆ ತುಂಬಿರಲ್ಲ. ಸ್ವಲ್ಪ ಬಿಳಿ ಅನ್ನ ಮಾಡಿದೆ, ರೈಸು ಸ್ವಲ್ಪ ತಿಂದರು ಅವರು. ಇನ್ನೂ ದಿಶುದು ಹೋಮ್ವರ್ಕ್ ಮಾಡಿಸಿಲ್ಲ, ಹೋಮ್ವರ್ಕ್ ಮಾಡಿಸ್ಬೇಕು ಇವಾಗ.
ಎಲ್ರದ್ದು ಊಟ ಆಯಿತು, ದಿಶುದು ಹೋಮ್ವರ್ಕ್ ಆಯಿತು. ಚಿಂಟು ಯಾಕೋ ಅನ್ನ ತಿನ್ನಲಿಲ್ಲ, ಅಲ್ಲೇ ಕಬಾಬ್ ತಿಂದು ಬಂದಿದ್ದ. ಬನಾನಾ ಬೇಕು, ಮ್ಯಾಂಗೋ ಬೇಕು ಅಂತ ಅಳ್ತಾ ಇದ್ದ. ಸೊ ಬನಾನೂ ಖಾಲಿಯಾಗಿದ್ದು, ಮ್ಯಾಂಗೋನೂ ಇರಲಿಲ್ಲ. ಹಾಗೆ ಆ್ಯಪಲ್ ಇತ್ತು, ಆ್ಯಪಲ್ ಕಟ್ ಮಾಡಿಬಿಟ್ಟು ಕೊಟ್ಟೆ. ಸ್ವಲ್ಪ ಉಯ್ಯಾಲೆಲ್ಲ ಆಟ ಆಡ್ಕೊಂಡು ಕೂತ್ಕೊಂಡು ತಿಂತಾಯಿದ್ದ. ನಮ್ಮ ದಿಶು ಅಂತೂ ಪೇಂಟಿಂಗ್ ಅಂದರೆ ತುಂಬ ಇಷ್ಟ ಅವನಿಗೆ, ಡ್ರಾಯಿಂಗು. ಡ್ರಾಯಿಂಗ್ ಮಾಡ್ಕೊಂಡು ಕೂತಿದ್ದ ರಫುಕ್ಕಲ್ಲಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ವಾಚ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.